ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ, ಗೊಜ್ಜು ಥರ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಸ್ವಲ್ಪ ಜಾಸ್ತಿ ಕಡಲೆಬೇಳೆ. ಇಲ್ಲಿ ನಾನು 1 ಈರುಳ್ಳಿ, ಕರ್ಬೇವಿನ ಸೊಪ್ಪು, 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ 2 ಟೊಮ್ಯಾಟೊ, ಸ್ವಲ್ಪ ಅರಿಶಿನದ ಪುಡಿ, 1-2 ನಿಮಿಷ ಬಾಡಿಸ್ಕೋಬೇಕು. ಈ ಮಿಕ್ಸ್ಡ್ ತರಕಾರಿ ಎಲ್ಲ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಬೌಲ್ಗೆ 1.5 ಟೇಬಲ್ ಸ್ಪೂನ್ ಸಾರಿನ ಪುಡಿ, 1 ಟೀ ಸ್ಪೂನ್ ಜೀರಿಗೆ ಪುಡಿ, 2 ಟೇಬಲ್ ಸ್ಪೂನ್ ಕಡಲೆಪಪ್ಪನ್ನ ಪುಡಿ ಮಾಡ್ಕೋಬೇಕು. ನೋಡಿ, ಪುಡಿ ಮಾಡಿಟ್ಕೊಂತ ಹುರ್ಗಡ್ಲೆ ಪುಡಿ. ಇದು ಗುರೆಳ್ ಪುಡಿ ಇದ್ದರೆ ಹಾಕೊಳ್ಳಿ, 1 ಟೇಬಲ್ ಸ್ಪೂನ್. ಪಲ್ಯಕ್ಕೆ ತುಂಬ ರುಚಿ ಕೊಡುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿಟ್ಕೊಳ್ಳಿ. ನೋಡಿ, ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಈಗ ಇದನ್ನು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಅರ್ಧ ಹೋಳು ನಿಂಬೆಹಣ್ಣು ಗಾತ್ರದಷ್ಟು ಹುಳಿ ತೊಗೊಂಡಿದ್ದೀನಿ. ಹುಳಿ ಹಾಕ್ಕೊಳ್ಳಿ. ಟೊಮ್ಯಾಟೊ ನೋಡ್ಕೊಂಡು ಹಾಕ್ಕೋಬೇಕು. ಹುಣಸೆ ಹುಳಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಚೆನ್ನಾಗೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕ್ಕೊಳ್ಳಿ. ಎಲ್ಲ ಒಂದ್ಸತಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದೇ ವಿಷಲ್ ತೊಗೋಬೇಕು. ಲಿಡ್ ಕ್ಲೋಸ್ ಮಾಡಿ ಒಂದೇ ವಿಷಲ್ ತೊಗೊಳ್ಳಿ. ನೋಡಿ, 1 ವಿಷಲ್ ಆಗಿದೆ. ನೀವು ಯಾವ ತರಕಾರಿ ಸಹನೂ ಹಾಕ್ಕೊಂಡು ಮಾಡ್ಕೋಬೋದು. ಈ ವೆಜಿಟೇಬಲ್ ಪಲ್ಯ ನೀವು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಆಮೇಲೆ ಚಪಾತಿಗಂತೂ ಎಕ್ಸಲೆಂಟ್ ಆಗಿರುತ್ತೆ. ನೋಡಿ, ಈ ಥರ